ನಿಮ್ಮ ಪಕ್ಷದಲ್ಲಿ ಪ್ರತಿ ಬಾರಿ ಕ್ಯಾಂಡಿಡೇಟ್ಗಳನ್ನ ಬದಲಾವಣೆ ಮಾಡ್ತಿರೋದೇ ಸೋಲಿಗೆ ಕಾರಣ, ಹೌದು ಇಲ್ಲ? ಅದು ಅಂತೂ ಖಂಡಿತವಾಗಿ ಸುಳ್ಳು. ಹೇಳ್ತೀನಿ ನಾನು, ಈಗ ಅವ್ರು ಹೇಳಿದ್ರಲ್ಲ ಪ್ರತಿ ಸಾರಿ ಅಂತೇಳಿ. 2014 ಸನ್ಮಾನ್ಯ ಗದ್ದಿಗೌಡರು ಗೆದ್ದಿದ್ದು, ಅವಾಗ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರಲ್ಲ, 15 ಲಕ್ಷ ರೂಪಾಯಿ ಎಲ್ಲರ ಖಾತೆಗೆ ಬರುತ್ತೆ, 2 ಕೋಟಿಗೆ ಉದ್ಯೋಗ ಒಬ್ಬೊಬ್ಬರಿಗೆ ಕೊಡ್ತೀವಿ, ಈ ರೀತಿಯ ಸುಳ್ಳುಗಳನ್ನು ಬಿತ್ತರಿಸಿದ್ರಲ್ಲ, ಜನ ಸುಳ್ಳಿಗೆ ಮಾರು ಹೋಗಿ ಆ ಗಾಳಿಯಲ್ಲಿ ಫಸ್ಟ್ ಟೈಮ್ ಗೆದ್ರು, 2ನೇ ಸತಿ ಪುಲ್ವಾಮಾದಲ್ಲಿ ಗೆದ್ರು. ಈ ರೀತಿ ಒಂದಲ್ಲ ಒಂದು ಹವಾದಲ್ಲಿ ಅವ್ರು ಗೆಲ್ತಾ ಇದ್ದಾರೆ ಹೊರತು ಅವ್ರು ಗೆಲ್ತಾ ಇರೋದಕ್ಕೆ ಸಾಧನೆ ಅನ್ನೋದು ಇಲ್ಲ. ನಮ್ಮ ಪಕ್ಷದಲ್ಲಿ ಪ್ರತಿ ಸಾತಿ ನಾವು ಏನಿದೆ ಅಲ್ಲ, ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಸೂಕ್ತವಾದ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ದೀವಿ. ಆದರೆ ತಂತ್ರ ಮತ್ತು ಕುತಂತ್ರದ ರಾಜಕಾರಣದಲ್ಲಿ, ಸುಳ್ಳಿನ ಇದರಲ್ಲಿ ನಮ್ಮ ಪಕ್ಷದ ಅಂದ್ರೆ ಬಾಗಲಕೋಟೆ ಜನ ದಡ್ರಿದ್ದಾರ, ಕುತಂತ್ರ ಮಾಡ್ಬಿಟ್ರೆ 4 ಸತಿ ಗೆಲ್ಸಲ್ಲ. ಬಿಜೆಪಿ ಅವರ ಕುತಂತ್ರದಿಂದ, ಸುಳ್ಳಿನಿಂದ ನಾವು ಸೋತಿದೀವಿ ಹೊರತು ನಮ್ಮ ಅಭ್ಯರ್ಥಿ ವೀಕ್ನೆಸ್ ಇಂದ ಸೋತಿಲ್ಲ. ನಾವು ಮಹಿಳೆಯರಿಗೆ ಅಭ್ಯರ್ಥಿ ಮಾಡ್ಬೇಕಂತೇಳಿ ಲಾಸ್ಟ್ ಟೈಮ್ ವೀಣಾ ಕಾಶ್ಯಪ್ನವ್ರು ಕೊಟ್ಟಿದ್ವಿ. ಈ ಸಾರಿ ಸರ್ವೆಗಳ ಮುಖಾಂತರ ಸಂಯುಕ್ತಾ ಪಾಟೀಲ್ ಅವರು ಇಲ್ಲಿ ಅಭ್ಯರ್ಥಿ ಆದ್ರೆ ಗೆಲ್ತಾರೆ ಅನ್ನುವಂತ ಒಂದು ಭರವಸೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಇವತ್ತು ಸಂಯುಕ್ತಾ ಪಾಟೀಲ್ ಅವರನ್ನ ನಾವು ಕ್ಯಾಂಡಿಡೇಟ್ ಮಾಡಿದೀವಿ. ಅವ್ರು ಹೊರಗಿನವರು ಅಂತೇಳಿ ಇವ್ರು ಹೇಳ್ತಾರೆ. ಇವರು ಇಲ್ಲಿಯ ಮುಧೋಳದ ಮಾಜಿ ಶಾಸಕರು, ಉಪಮುಖ್ಯಮಂತ್ರಿಗಳನ್ನ ಜಿಲ್ಲೆಯಿಂದ ಹೊರಗಾಕಿ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರಿಗೆ ಇವ್ರು ಅನ್ಯಾಯ ಮಾಡಿ ನಿಮ್ಮವರು ಕಣ್ಣೀರ್ ಹಾಕ್ತಿದ್ದಾರೆ. ಹೆಣ್ಮಗಳು ವೀಣಾ ಕಾಶ್ಯಪ್ಪನವರು ಮೋಸ ಮಾಡ್ಬಿಟ್ರು, ಅನ್ಯಾಯ ಮಾಡ್ಬಿಟ್ರು, ನಾನು ಬಿಜೆಪಿ ಸೇರ್ತೀನಿ ಅಂತಿದಾರಲ್ಲ, ಅದಕ್ಕೇನ್ ಹೇಳ್ತೀರಾ? ನೋಡಿ, ಬಿಜೆಪಿ ಸೇರ್ತೀನಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ. ಕಾಂಗ್ರೆಸ್ಸಿನ ಪ್ರಚಾರಕ್ಕೆ ಬರುವವರಿದ್ದಾರೆ. ಪ್ರಚಾರ ಇನ್ನೂ ಪ್ರಾರಂಭ ಆಗಿಲ್ಲ. ನಾವು ಇನ್ನೂ ನಮ್ಮ ಅಭ್ಯರ್ಥಿ ಅರ್ಜಿಯನ್ನೇ ಕೊಟ್ಟಿಲ್ಲ, ಪ್ರಚಾರನೂ ಪ್ರಾರಂಭ ಮಾಡಿಲ್ಲ. 7ನೇ ತಾರೀಕಿನಿಂದ ಪ್ರಚಾರ ಪ್ರಾರಂಭ ಮಾಡ್ತೇವೆ. ಕಣ್ಣೀರ್ ಹಾಕಿದ್ ಸುಳ್ಳ, ಅನ್ಯಾಯ ಅಂದಿದ್ ಸುಳ್ಳ? ನೋಡ್ರಿ, ಹೆಣ್ಮಕ್ಳು ಸ್ವಾಭಾವಿಕ ಸಣ್ಣ ಇಲ್ಲ ಸರ್, ನಾನು ಹೆಣ್ಮಕ್ಳಿದ್ದೀನಿ, ಸುಮ್ಮನೆ ಹೇಳಂಗಿಲ್ಲ ನೀವು ಸುಮ್ಮನೆ ಕಣ್ಣೀರ್ ಹಾಕಲ್ಲ ಹೆಣ್ಮಕ್ಳು. ಕೊಡ್ರಿ, ಯಾವುದಾದ್ರೂ ಅವಕಾಶ ಯಾವುದೇ ವಿಷಯದಲ್ಲಿ ತಪ್ಪಿದಾಗ ಮನುಷ್ಯನು ಸಹಜವಾಗಿ ನೊಂದುಕೊಳ್ತಾನೆ. ವಿಶೇಷವಾಗಿ ಗಂಡು ಮಕ್ಕಳಿಗೆ ತಡ ಆಗಿ ಕಣ್ಣೀರು ಬಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಲಘು ಬಗೆಯಿಂದ ಬರ್ತವೆ. ಆ ಕಣ್ಣೀರಲ್ಲಿ ಏನಾದರೂ ಇದ್ದರೂ ಕೂಡ ಅವರು ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡುವುದರಲ್ಲಿ, ಕಾಂಗ್ರೆಸ್ಸಿನ ಪ್ರಚಾರ ಮಾಡುವುದರಲ್ಲಿ ಅವ್ರು ಹಿಂದೇಟು ಹಾಕುವಂತಹ ರಾಜಕಾರಣಿ ವೀಣಾ ಕಾಶ್ಯಪ್ ಕಾಂಗ್ರೆಸ್ ಜೊತೆನೇ ಇರ್ತಾರೆ. ಹೌದು, 5 ರಾಜ್ಯದಲ್ಲಿ ಮೋದಿಯ ಗ್ಯಾರಂಟಿ ಪ್ರೂವ್ ಆಗಿದೆ. 1 ರಾಜ್ಯದಲ್ಲಿ ಗ್ಯಾರಂಟಿ ಸುಳ್ಳು ಹೇಳಿ ಇವತ್ತು ನಾಪತ್ತೆ ಆಗ್ತಾ ಇದ್ದಾರೆ. 5 ರಾಜ್ಯದಲ್ಲಿ ಗ್ಯಾರಂಟಿ ಮೋದಿಗಾಗಿ ಗೆಲುವು ಸಿಕ್ಕಿದೆ. ಮೇಡಮ್, ಇವತ್ತು ಗ್ಯಾರಂಟಿ ನಾವು ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ಗ್ಯಾರಂಟಿ ಇಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಆಗಿಲ್ಲ. ಆ ರೀತಿ ಅನುಷ್ಠಾನ ಆಗಿದ್ರೆ ಸಿದ್ದರಾಮಯ್ಯನವರು ವರುಣಾದೊಳಗೆ ನಾನು ಕುರ್ಚಿ ಉಳಿಬೇಕಾದ್ರೆ ನನಗೆ ಮತ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಿರ್ಲಿಲ್ಲ. ಅವ್ರಿಗೆ ಅಷ್ಟು ವಿಶ್ವಾಸ ಇತ್ತು ಅಂತಂದರೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ನನಗೆ ಮತ ಕೊಡ್ರಿ ಅಂತ ಕೇಳಬೇಕಾಗಿತ್ತು. ಅದು ಬಿಟ್ಟು ನಾನು ಮುಂದೆ ಉಳಿಬೇಕಾದ್ರೆ ನನಗೆ ಮತ ಕೊಡ್ರಿ ಅಂತ ಕೇಳಬೇಕಾದ್ರೆ ಅವ್ರು ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಇದರ ಮುಖಾಂತರ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀನಿ. ಇವತ್ತು ಮೋದಿ ಗ್ಯಾರಂಟಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಡೀ ದೇಶ ಸುರಕ್ಷಿತವಾಗಿರ್ಬೇಕಾಗಿದೆ ಅಂತ ಹೇಳಿದ್ರೆ ಮೋದಿ ಪ್ರಧಾನಿ ಆಗಿರೋ ಕಾರಣಕ್ಕೆ, ಮೋದಿ ಪ್ರಧಾನಿ ಆಗಿರೋ ಸಲುವಾಗಿ ಇದು ನಮ್ಮ ದೇಶದ ಭದ್ರತೆ ಆಗಿರ್ಬೋದು, ನಮ್ಮ ದೇಶದ ಅಭಿವೃದ್ಧಿ ಆಗಿರ್ಬೋದು. ಇಡೀ ಜಗತ್ತಿನೊಳಗೆ ಇವತ್ತು ಯಾರಾದರೂ ಬಲಿಷ್ಠ ನಾಯಕ ಅಂತ ಹೇಳಿದ್ರೆ ಅದು ಮೋದಿ. ಹೀಗಾಗಿ ಮೋದಿ ಇರೋ ತನ ನಮಗೆ ಯಾವುದೇ ರೀತಿಯಾದಂಥ ದೇಶದ ಜನರಿಗೆ ಆತಂಕ ಇಲ್ಲ ಅನ್ನೋದು ಹೇಳ್ತಾರೆ. ಅವ್ರು ಹೇಳಿದ್ರು ಮೋದಿ ಗ್ಯಾರಂಟಿ ಸುಭದ್ರ ಸರ್ಕಾರ ಅಂತ ಹೇಳಿ. ಚೈನಾ, ಅರುಣಾಚಲ ಪ್ರದೇಶದವರೆಗೆ ಚೈನಾ ಬಂದು ಒಳಗೆ ಕುಂತಿದೆ. ದೇಶದ ಪ್ರಧಾನಮಂತ್ರಿ ಇವತ್ತಿನವರೆಗೂ ಅದರ ಮೇಲೆ ಧ್ವನಿ ಎತ್ತಿಲ್ಲ. ಚೈನಾ ಬಂದು ಭಾರತದ ಪ್ರಾಂತ ಏನು ಗಡಿಗಳಿದೆ ಅದರ ಹೆಸರುಗಳನ್ನು ಎಲ್ಲಿ ಸಿಕ್ತು ಸರ್ ನಿಮಗೆ ಮಾಹಿತಿ? ಅರುಣಾಚಲ ಪ್ರದೇಶದಲ್ಲಿ ಚೈನಾ ಪತ್ರಿಕೆಗಳನ್ನು ಬರ್ತಾ ಇದೆ. ಚೈನಾ ಪತ್ರಿಕೆ ಬರೀ ಟಿವಿ ಮಾಧ್ಯಮ, ಚೈನೀಸ್ ಗೊತ್ತಾ ನಿಮ್ಗೆ? ಹೇಳೋದ್ ಕೇಳ್ರಿ, ಟಿವಿ ಮಾಧ್ಯಮಗಳಲ್ಲಿ ಬರುವಂತದ್ದು ಗೋಧಿ ಮೀಡಿಯಾ ಬರೋದಲ್ಲಿ ಸುದ್ದಿ ಅಲ್ಲ. ಅನೇಕ ಯೂಟ್ಯೂಬ್ಗಳಲ್ಲಿ ಸತ್ಯ ಸುದ್ದಿಗಳನ್ನ. ಯಾವ್ದು ಗೋಧಿ ಮೀಡಿಯಾ? ರಾಹುಲ್ ಗಾಂಧಿ ಕೇಳಿಸ್ಕೊಳ್ರಿ. ರಾಹುಲ್ ಗಾಂಧಿ ಒಳ್ಳೆಯವರು, ಕಾಂಗ್ರೆಸ್ ಪಕ್ಷ ಒಳ್ಳೇದು ಅಂದ್ರೆ ಯಾವ ಮೀಡಿಯಾ ಕೂಡ ಮೋದಿ ಗೋಟ್ ಹಾಕಿ ಅಂತಾರೆ ಅಂತ ಜನ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ ಸರ್? ಮೋದಿಯವರು ಈ ದೇಶದ ಭದ್ರತೆ, ಈ ದೇಶದ ಅಭಿವೃದ್ಧಿ, ಈ ದೇಶವನ್ನು ಯಾವ ರೀತಿ ಜಗತ್ತಿನೊಳಗೆ ಮೇಲೆ ತಗೊಂಡು ಹೋಗಿದಾರ ಅನ್ನೋದನ್ನ ಎಲ್ಲರಿಗೂ ಗೊತ್ತದೆ. ಅಂದ್ರೆ ಗದ್ದಿಗೌಡ್ರೇನು? ಒಂದು ನಿಮಿಷ. ಹೀಗಾಗಿ ಮೋದಿಯವರು ಪ್ಲಸ್
ನಮ್ಮ ಗದ್ದಿಗೌಡರಿಗೆ ಓಟ್ ಹಾಕ್ರಿ ಅಂತ ನಾವು ಕೇಳ್ತಾ ಇದೀವಿ. ಅವ್ರು ಸುಮ್ಮನೆ ಮೋದಿ ಅಂತ ಅವ್ರು ಹೇಳ್ತಾ ಇದಾರೆ. ನಾವು ಗದ್ದಿಗೌಡರ ಹೆಸರು ಹೇಳೇ ಓಟ್ ಕೇಳ್ತಾ. ರಾಷ್ಟ್ರದ ನಾಯಕ ಅಂತ ಬಂದಾಗ ಪ್ರಧಾನಮಂತ್ರಿ ಅಭ್ಯರ್ಥಿ ನಾವು ಹೆದೆ ತಟ್ಟಿ ಹೇಳ್ತೀವಿ. ನಿಮ್ಮಲ್ಲಿ ಯಾವ ನಾಯಕರಾದ್ರೆ ಹೇಳ್ರಿ. ನಿಮ್ಮಲ್ಲಿ ಯಾವ ನಾಯಕರು? ಸಮರ್ಥ ನಾಯಕತ್ವ ಅಂತ ಮತ್ತೆ ಮೋದಿ ಅವರ ಹೆಸರು ಹೇಳ್ತಾರ ಅವರು. ಮಣಿಪುರ ಭಾರತ ದೇಶದಲ್ಲಿ ಇದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆಯನ್ನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಮಣಿಪುರದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೀತಿ ಬಿಜೆಪಿ ಅವರಿಗೆ ನೈತಿಕ ಹಕ್ಕಿಲ್ಲ. ಬೆತ್ತಲೆ ಮೆರವಣಿಗೆ ಮಾಡಿದ್ರು. ಆ ಮಗಳು ಭಾರತಾಂಬೆ ಮಗಳ ಅಲ್ವಾ ಅವಳು? ಮಣಿಪುರ ಭಾರತದಲ್ಲಿ ಇಲ್ವಾ? ಈ ಪ್ರಶ್ನೆಗೆ ಇವತ್ತಿನವರೆಗೂ ದೇಶದ ಪ್ರಧಾನಮಂತ್ರಿ ಮಣಿಪುರದ ಬಗ್ಗೆ ಚಕಾರ ಎತ್ತಿಲ್ಲ. ಇಂಥ ಪ್ರಧಾನಿಯನ್ನ ಸಮರ್ಥ ನಾಯಕತ್ವ ಅಂತ ಹೇಳಿ ಅವ್ರ ಹೆಸರಲ್ಲಿ ಓಟ್ ಕೇಳ್ತಾರಲ್ಲ ಇವ್ರಿಗೇನು ಇವ್ರ ಗದ್ದಿಗೌಡ ಸಾಧನೆ ಹೇಳಿ ಓಟ್ ಕೇಳಕ್ಕಾಗಲ್ವಾ ಇವರಿಗೆ? 20 ವರ್ಷ ಮೇಡಮ್, 20 ವರ್ಷದಿಂದ ಅವರು ಈ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಅನ್ನೋದು ಬಿಡುಗಡೆ ಮಾಡಲಿ, ಅದ್ರ ಮೇಲೆ ಚರ್ಚೆ ಆಗಲಿ. ಈ ಕ್ಷೇತ್ರಕ್ಕೆ ಎಷ್ಟು ಅನುದಾನ MP ಅವ್ರು ತಂದಿದ್ದಾರೆ, ಏನೇನು ಯೋಜನೆಗಳನ್ನು ತಂದಿದ್ದಾರೆ 20 ವರ್ಷದಿಂದ. ಒಂದು ನಿಮಿಷ, 20 ವರ್ಷದಿಂದ ಬರೀ ವರ್ಷಕ್ಕೆ 1 ಕಿಲೋಮೀಟರ್ 20 ಕಿಲೋಮೀಟರ್ವರೆಗೂ ಇವತ್ತು ಬ್ರಾಡ್ಗೇಜ್ ಆಗಿಲ್ಲ. ಇವ್ರು 20 ವರ್ಷದಿಂದ ಆ ಯೋಜನೆ ಕುಡ್ಸಿ ಯೋಜನೆ ಮುಗಿಸಕ್ಕಾಗಿಲ್ಲ. ಈಗ ಇವರು ಅದ್ರ ಬಗ್ಗೆ ಮಾತಾಡಕ್ ಹೋಗದೆ ಬರೀ ನರೇಂದ್ರ ಮೋದಿಯ ಸಮರ್ಥತೆ ಬಗ್ಗೆ. ಆಯ್ತು, 2 ಪ್ರಶ್ನೆ ಕಾಂಗ್ರೆಸ್ ಕಡೆಯಿಂದ. 2 ಪ್ರಶ್ನೆ. ಒಂದು, ಮಣಿಪುರದ ವಿಚಾರದಲ್ಲಿ ಮೋದಿ ಮೌನ ಯಾಕೆ? 2, ಗದ್ದಿಗೌಡರು ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ, ಏನೇನ್ ಮಾಡಿದ್ದಾರೆ? ಈಗ ಅವ್ರ ಉತ್ತರ ಕೊಡ್ಬೇಕು. ನೀವು ಕೇಳಿಸ್ಕೊಂಡು ನೋಡಿ. ಇವತ್ತು ಮಣಿಪುರ ವಿಷಯವನ್ನು ಬಿಡಿ, ಕರ್ನಾಟಕದಲ್ಲಿ ಬಿಡಬೇಕು. ಇಲ್ಲ ಮಣಿಪುರ ವಿಚಾರಕ್ಕೂ ನಾವು ಉತ್ತರ ಹೇಳ್ತೀನಿ. ನೋಡಿ, 1976ರಲ್ಲಿ ಇದೇ ಮಣಿಪುರದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ನಮ್ಮ ವಾಯುಸೇನಾ ತಗೊಂಡು ಹೋಗಿ ಅಲ್ಲಿ ನಡೆದಂತ ಇಂಥದೇ ಒಂದು ಘಟನೆ ಸಂದರ್ಭದಲ್ಲಿ ಅಲ್ಲಿ ಬಾಂಬಾರ್ಡಿಂಗ್ ಮಾಡಿದ್ರು. ಇವತ್ತೇನಾಯ್ತು? ನೋಡಿ, ಮೌನ ವಹಿಸಿಲ್ಲ. ಅದರಲ್ಲಿ ಮೋದಿ ಏನು ಮೌನ ವಹಿಸಿಲ್ಲ. ಮೋದಿ ಏನೇನ್ ಕೆಲಸ ಮಾಡಬೇಕು ಅದನ್ನ ಮಾಡಿಸ್ತಾ ಇದ್ದಾರೆ. ಗದ್ದಿಗೌಡರು ನೋಡಿ, ನಾನು ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಟ್ಟಿದ್ದಾರೆ. ಜನ ಡಿಸೈಡ್ ಮಾಡ್ಲಿ. ನೀವು ಹೇಳಿ ಸೂಕ್ತವಾಗಿದೆಯಾ ಇಲ್ಲ? ಅನುದಾನದ ವಿಚಾರ ಕೇಳ್ರಿ. ಎಷ್ಟು ಅನುದಾನ ತಂದಿದ್ದಾರೆ ಗದ್ದಿಗೌಡರು, ಏನ್ ಮಾಡಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬೆತ್ತಲೆ ಮಾಡಿ ಹೊಡೆದ್ರು ಹೆಣ್ಮಕ್ಳನ್ನ. ಎಲ್ಲೆಲ್ಲೋ ಬೇಡ, ಎಲ್ಲೆಲ್ಲೋ ಹೋಗೋದು ಬೇಡ. ಪ್ರಶ್ನೆಗೆ ಉತ್ತರ ಕೊಡಿ. ಹೌದು, ಹೇಳ್ತೀವಿ. ತಗೊಳ್ರಿ, ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾರೆ. ನಾನು ಆಗಲೇ ಹೇಳಿದ್ದೀನಿ, ಫಸಲ್ ಬಿಮಾ ಹಿಂಗಾರು ಯೋಜನೆ ಹಿಡಿದೊಳಗೆ ಫಸಲ್ ಬಿಮಾ ಯೋಜನೆ ಸಾವಿರಾರು ರೈತರಿಗೆ ಕೊಟ್ಟರು. ಮುಂಗಾರು ಯೋಜನೆದೊಳಗೆ ಕೊಟ್ಟರು, ಹಿಂಗಾರು ಯೋಜನೆ ಫಸಲ್ ಬಿಮಾದಲ್ಲಿ ಕೊಟ್ಟರು. ಅದೇ ಅವರೇ ಹೇಳೋದು. ಇಲ್ಲಿ ಕೂಡ ನಾವು ಸಮರ್ಪಕವಾಗಿ ಅದನ್ನು ಜಾರಿಗೆ ತಗೊಂಡ್ಬರ್ಬೇಕಾದ್ರೆ ಒಬ್ಬ ಸಂಸದನ ಕರ್ತವ್ಯ. ಈ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಡ್ತಾ ಇದ್ದಾರೆ. ನಗರ ಸಾರಿಗೆ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಯಾದ್ಯಂತ 50 ಬಸ್ಗಳನ್ನು ತಗೊಂಡ್ಬಂದು ಸುಗಮ ಸಂಚಾರಕ್ಕೆ ಅವರು 50 ಬಸ್ ಬಂದಿದ್ಯಾ? 50 ಬಸ್ ಬಂದಿದ್ಯಾ? ನೋಡಿ, ಒಟ್ಟು ನಾವು ಇಲ್ಲಿ 24 ಪುಟಗಳ ಸನ್ಮಾನ್ಯ ಗದ್ದಿಗೌಡರು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಯಾವ ಕ್ಷೇತ್ರದಾಗ ಏನೇನು ಹಣ ಬಿಡುಗಡೆ ಮಾಡಿದಾರ, ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿದ್ದಾವು ಅನ್ನುವಂಥದ್ದು 24 ಪುಟಗಳ ರಿಪೋರ್ಟ್ ಕಾರ್ಡನ್ನು ನಾವು ಜನಗಳ ಮುಂದೆ ಇಟ್ಟು. ಅಲ್ಲ ಸರ್, ನಿಜವಾಗ್ಲೂ ಅಭಿವೃದ್ಧಿ ರಸ್ತೆಗೆಳೆದಿದ್ರೆ, ನಿಜವಾಗ್ಲೂ ಅಭಿವೃದ್ಧಿ ಮನೆಗೆ ಕಲ್ಪಿದ್ರೆ ಬುಕ್ ಯಾಕೆ ಬೇಕಿತ್ತು? ಜನಕ್ಕೆ ಗೊತ್ತಾಗ್ಬೇಕಲ್ವಾ ನಾವೇನ್ ಮಾಡಿವಿ ಅನ್ನೋದು. ಜನಕ್ಕೆ ಮನೆಗೆ ಹೋದ್ರೆ ಗೊತ್ತಾಗಲ್ಲ. ಎಲ್ಲನೂ ಇದೆ ರಿಪೋರ್ಟ್. ಇವತ್ತು ಏನು ಬೆನಿಫಿಷರೀಸ್ ಅದಾರ, ಎಷ್ಟಿದಾರ ಅನ್ನುವಂಥದ್ದು. ಇನ್ನೂ ಕೆಲವು ಕಡೆ ಕಾಂಗ್ರೆಸ್ಸಿಗರ ಸುಳ್ಳು ಆರೋಪ. ಇದು ನಮ್ಮ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಈಗ ಕಾಂಗ್ರೆಸ್ನವರು ಬುಕ್ ಇಸ್ಕೊಂಡು ಓದ್ತಿದ್ದಾರೆ. ಏನೇನ್ ಸರ್? ಅಲ್ಲ ಮೇಡಮ್, ನಾವು ಸರ್ ನಿಮ್ಮ ಮಾತಾಡೋ ಮುಂದೆ ಹೇಳಿ. ನಾನೇನು ಕೇಳ್ತಾ ಇದ್ದೀನಿ ಸಿಂಪಲ್ ಕ್ವಶನ್. ಇವರು ಈ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಅಂದರೆ ಅಂಕಿಅಂಶಗಳ ಪ್ರಕಾರ ಅವ್ರು ಹೇಳಬೇಕು. ಅದು ಬಿಟ್ಟು ಬುಕ್ಲೆಟ್ ಮಾಡಿದ್ದಾರೆ. ಈ ಬುಕ್ಲೆಟ್ನಲ್ಲಿ ಸಾಕಷ್ಟು ಸುಳ್ಳುಗಳಿದೆ. ನನ್ನ ಪಕ್ಕದ ಹಳ್ಳಿಗಳಲ್ಲಿ ಆ ಕೆಲಸ ಆಗಿದೆ, ಈ ಕೆಲಸ ಆಗಿದೆ. ಬೇಕಾದ್ರೆ ನೀವೇ ಮೀಡಿಯಾದವ್ರು ಇದನ್ನ ಕ್ರಾಸ್ ಚೆಕ್ ಮಾಡ್ರಿ. ನಿಮ್ಮ ಅಭ್ಯರ್ಥಿ ಬಗ್ಗೆ ಹೇಳಿ ಸರ್. ನಿಮ್ಮ ಅಭ್ಯರ್ಥಿಗೆ ಯಾಕೆ ಓಟ್ ಹಾಕಬೇಕು, ಗದ್ದಿಗೌಡರಿಗೆ ಯಾಕೆ ಬೇಡ? ನಮ್ಮ ಸರ್ಕಾರ ಈಗೇನು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ, ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಒಂದು ಯೋಜನೆ ಮುಟ್ಟುವಂಥ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥ ಸರ್ಕಾರ. ಆ ಒಂದು ಕಾರಣದಿಂದ ಮತ್ತು ಈಗೇನು ಮುಂದೆ ಈ ಜಿಲ್ಲೆಗೆ ನಾವು ಯಾವ ರೀತಿ ಅನುದಾನಗಳನ್ನು ತರಬೇಕು ಅಂಥೇಳಿ, ಮತ್ತು ಒಬ್ಬ ಹೆಣ್ಣುಮಗಳು ಯುವತಿ ಈಗ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಒಂದು ನಾಯಕತ್ವ
ಒಬ್ಬ ನ್ಯಾಯವಾದಿಯಾಗಿ ಕಾನೂನು ಬಲ್ಲವಳಾಗಿ ನಮ್ಮ ಸಾರ್ವಜನಿಕರ ಪಾಲನ್ನು ಹೋರಾಟ ಮಾಡಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿ ಈ ಭಾಗದ ಈ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸಂಯುಕ್ತ ಪಾಟೀಲ್ ಅಂತ ಒಬ್ಬ ಯುವ ನಾಯಕಿಯನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಿದ್ಯಾವಂತಳು. ಆಯ್ತು, ಅವ್ರದ್ದಾಯ್ತು. ನೀವ್ ಹೇಳಿ ಗದ್ದಿಗೌಡರವರನ್ನೇ ಮತ್ತೊಮ್ಮೆ ಯಾಕೆ ಆಯ್ಕೆ ಮಾಡ್ತಾರೆ? ಒಂದು ನಿಮಿಷ. ಗದ್ದಿಗೌಡರು ಸರಳ ಸಜ್ಜನಿಕೆಯ ನೇತಾರರು, ಅಜಾತ ಶತ್ರು, 50 ವರ್ಷದ ಅನುಭವ. ಅವರು ಎಲ್ಲೆಲ್ಲಿ ಬಿ ಕಲ್ತಿದ್ದಾರೆ. ಇಷ್ಟು ವರ್ಷ ಇದ್ದರೂ ಸ್ವಜನ ಪಕ್ಷಪಾತ ಮಾಡಿಲ್ಲ. ಮನೆಯಲ್ಲಿ ಒಂದೇ ಒಂದು ವ್ಯಕ್ತಿನ ಗ್ರಾಮ ಪಂಚಾಯತಿ ಸದಸ್ಯ ಮಾಡಿಲ್ಲ. ಅವರು ಸ್ವಂತ ಕಾಲಿನಿಂದ ಸ್ವಂತ ಸಾಮರ್ಥ್ಯದಲ್ಲಿ ತಮ್ಮ ಅನುಭವದ ಆಧಾರದ ಮೇಲೆ ತಮ್ಮ ಜೀವನವನ್ನು, ರಾಜಕೀಯ ಜೀವನವನ್ನು ಒಂದೇ ಒಂದು ಕಳಂಕಿತ ಇಲ್ಲದೆ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಈ ಬಾರಿ ಬಾಗಲಕೋಟೆ ಚುನಾವಣೆ ಸಪ್ಪೆಯಾಗಂತೂ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಂಯುಕ್ತ ಪಾಟೀಲ್ ಹೊಸ ಮುಖ, ಅವರಿಗೆ ಜನ ಮಣೆ ಹಾಕ್ತಾರಾ ಅಥವಾ 4 ಅವಧಿ ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿರುವ ಗದ್ದಿಗೌಡರು ಮತ್ತೊಂದು ಅವಧಿಗೆ ಅಭ್ಯರ್ಥಿಯಾಗಿ ಬರ್ತಾರಾ?